Hello friends, welcome and welcome back to Study Rider. Today in this lecture I am going to teach you the concept of multi-collinearity. Regression analysis ಮಾಡುವಾಗ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಬರ್ತವೆ. ಅವುಗಳಲ್ಲಿ multi-collinearity ಮತ್ತು ಹೆಟರೋಸ್ಕೆಡಾಸ್ಟಿಸಿಟಿ ಹಾಗೆ ಆಟೋ ಕೋರಿಲೇಷನ್ ಅನ್ನುವಂಥ ಮೂರು ಪ್ರಾಬ್ಲಮ್ಸ್ಗಳು ಮುಖ್ಯವಾಗಿ ನಾವು ರಿಗ್ರೆಷನ್ ಅನಾಲಿಸಿಸಲ್ಲಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಾಬ್ಲಮ್ ಆದಂಥ ಮಲ್ಟಿಕೋಲಿನಿಯಾರಿಟಿಯನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಂತ ಹೋಗೋಣ ಅಂತ. ಮಲ್ಟಿಕೋಲಿನಿಯಾರಿಟಿ, ಅದರದ್ದು ಮೀನಿಂಗ್, ನೇಚರು, ಕಾಸಸ್ಸು, ಕಾನ್ಸಿಕ್ವೆನ್ಸಸ್ಸು, ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ ಆಫ್ ಮಲ್ಟಿಕೋಲಿನಿಯಾರಿಟಿನ ನೋಡೋಣ ಅಂತ. ಮೊದಲಾಗಿ ಸಿಂಪಲ್ ಆಗಿ ಬರೋಣ, ಏನು ಮೀನಿಂಗ್ ಅಂತಂದರೆ ಅಂತೇಳಿ ಸಿಂಪಲ್ ವರ್ಡ್ಸ್ನಲ್ಲಿ ಮೀನಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು multicollinearity? It is a situation in multiple regression model in which there is correlation between two or more independent variables. ಏನು ಹೇಳ್ತಾ ಇದ್ದೀನಿ ಅಂದರೆ ಮಲ್ಟಿಕೋಲಿನಿಯಾರಿಟಿ ಅನ್ನೋದು ಮಲ್ಟಿಪಲ್ ರಿಗ್ರೆಷನಲ್ಲಿ ಬರ್ತಕ್ಕಂಥ ಒಂದು ಸಿಚುವೇಶನ್, ಹೌದಾ, ಒಂದು ಸಂದರ್ಭ. ಅಲ್ಲಿ ಏನಾಗ್ತದಪ್ಪ ಅಂತಂದರೆ ದೇರ್ ಈಸ್ ಕೋರಿಲೇಷನ್ ಸಹ ಸಂಬಂಧ ಇರ್ತದೆ. ಯಾವುಗಳ ನಡುವೆಪ್ಪ ಅಂತಂತಂದರೆ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ಸಂಬಂಧ ಇರ್ತದೆ. ನೋಡ್ರಿ, ನಿಮ್ಗೆ ಗೊತ್ತದ, ನಾವು ಏನು ಸಿಂಪಲ್ ರಿಗ್ರೆಷನ್ ಹಾಕ್ತಿದ್ವಿ, ಒಂದೇ ಇಂಡಿಪೆಂಡೆಂಟ್ ವೇರಿಯೇಬಲ್ ಇತ್ತು. ಸಿಂಪಲ್ ರಿಗ್ರೆಷನ್ ಏನಿತ್ತು, y = β0 + b1 xi, ಹೌದಾ. ಇಲ್ಲಿ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅದ, ಇದು ಡಿಪೆಂಡೆಂಟ್ ವೇರಿಯೇಬಲ್ ಅದ. ಅದೇ ರೀತಿ ನಾವು ಮಲ್ಟಿಪಲ್ ರಿಗ್ರೆಷನ್ ಹಾಕುವಾಗ ಮಲ್ಟಿಪಲ್ ರಿಗ್ರೆಷನ್ ಯಾವ ರೀತಿ ಬರ್ತೀವಿ, ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇರ್ತಾವೆ. ಇಲ್ಲಿ ಟೂ ಆರ್ ಮೋರ್ ಇಂಡಿಪೆಂಡೆನ್ಸ್ ವೇರಿಯೇಬಲ್ಸ್ ಅಂದ್ರೆ y = β0 + b1x + b2x2 + μ1 ಇರ್ತದೆ, ಎರಡು ಟರ್ಮ್ ಅನ್ನೋದು ಇರ್ತದೆ. ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಮಲ್ಟಿಕೋಲಿನಿಯಾರಿಟಿ ಅಂತಂದರೆ ಇಲ್ಲಿ ಒಂದು ಮತ್ತು ಅದಕ್ಕಿಂತ ಹೆಚ್ಚು, ನೋಡ್ರಿ, ಇಂಡಿಪೆಂಡೆಂಟ್ ವೇರಿಯೇಬಲ್ ಇಲ್ಲೊಂದು ಐತಿ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಐತಿ, ಇವುಗಳ ನಡುವೆ ಕೋರಿಲೇಷನ್ ಇರ್ತದೆ ಅಂಥೇಳಿ. ಈಗ ನಾವು ಇದನ್ನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ತೊಗೊಂಡ್ರೆ ವಾಯ್ನ, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ಯದಪ್ಪ ಅಂತಂದರೆ b0 + b1 ಇದು ಇನ್ಕಮ್ ಮೇಲೆ ಡಿಪೆಂಡ್ ಆಗ್ಯದ, ಪ್ಲಸ್ b2 ಇದು ವೆಲ್ತ್ ಮೇಲೆ ಕೂಡ ಡಿಪೆಂಡ್ ಆಗ್ಯದ, ಪ್ಲಸ್ ಎರರ್ ಟರ್ಮ್. ನೋಡ್ರಿ, ಇಲ್ಲಿ ಈಗಾಗಲೇ ಏನದಾವು, ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್ ಅದಾವು. ಈ ಇಂಡಿಪೆಂಡೆಂಟ್ ವೇರಿಯೇಬಲು ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇಂಪ್ಯಾಕ್ಟ್ ಮಾಡಕತ್ತಾವ, ಹೌದಾ. ಬಟ್ ಏನಾಗ್ತದೆ ಅಂತಂದರೆ ಇಲ್ಲಿ ಇನ್ಕಮ್ ಮತ್ತು ವೆಲ್ತ್ ಇರೋದ್ರಿಂದ ಇವು ಕೂಡ ಏನದು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದವು. ಅವ್ರ ಕಡೆ ವೆಲ್ತ್ ಜಾಸ್ತಿ ಇರ್ತದೆ, ಸಂಪತ್ತು ಜಾಸ್ತಿ ಇತ್ತಂತಂದ್ರೆ ಅವ್ರ ಆದಾಯ ಕೂಡ ಜಾಸ್ತಿನೇ ಇರ್ತದೆ, ಹೌದಾ. ಅವ್ರ ಆದಾಯ ಜಾಸ್ತಿ ಇತ್ತು, ಸಂಪತ್ತು ಜಾಸ್ತಿ ಇತ್ತಂತಂದ್ರೆ ಏನಾಗ್ತದೆ, ಅವ್ರ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಅವರ ಅನುಭೋಗದ ಖರ್ಚು ಕೂಡ ಜಾಸ್ತಿ ಇರ್ತದೆ. ಅದೇ ರೀತಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಅಕಸ್ಮಾತ್ ನಾವು ಇನ್ನೂ ಒಂದು ವೇರಿಯೇಬಲ್ ಏನಾದರೂ ತೆಗೆದುಕೊಂಡ್ರೆ ಪ್ಲಸ್ β3 ಏನು ಸ್ಯಾಲರಿಯನ್ನು ತೊಗೊಳ್ಳೋಣ, ಸ್ಯಾಲರಿ ನೋಡ್ರಿ, ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ಎರಡನೇ ಇಂಡಿಪೆಂಡೆಂಟ್ ವೇರಿಯೇಬಲ್, ಮೂರನೇ ಇಂಡಿಪೆಂಡೆಂಟ್ ವೇರಿಯೇಬಲ್. ಸ್ಯಾಲ್ರಿ ಹೆಂಗೆ ಹೆಚ್ಚಾಗುತ್ತೋ ಹಂಗೆ ಅವ್ರದ್ದು ಏನಾಗುತ್ತಾ, ಆದಾಯ ಕೂಡ ಹೆಚ್ಚಾಗುತ್ತೆ, ಹೌದಾ. ಆದಾಯ ಹೆಚ್ಚಾದಂಗೆ ಏನಾಗ್ತದ, ಅವ್ರ ಕಡೆ ವೆಲ್ತ್ ಕೂಡ ಹೆಚ್ಚಾಗುತ್ತೆ. ಜಾಸ್ತಿ ರೊಕ್ಕ ಬರ್ತಾ ಇತ್ತಂತಂದರೆ ಎಲ್ಲವೂ ಹೆಚ್ಚಾಗ್ತಾ ಹೋಗ್ತಾ ಇವು. ಸೊ ಇವೆಲ್ಲ ಹೆಚ್ಚಾಗೋದಕ್ಕೆ ಏನಾಗ್ತದೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಾಗ್ತದೆ. ಸೊ ಇದು ಏನು ಹೇಳ್ತಿದ್ದೆಪ್ಪ ಅಂತಂದ್ರೆ ಮಲ್ಟಿಕೋಲಿನಿಯಾರಿಟಿ ಈ ಇಂಡಿಪೆಂಡೆಂಟ್ ವೇರಿಯೇಬಲ್ ನಡುವೆ ಕೋರಿಲೇಷನ್ ಇರ್ತದೆ. ಈ ಕೋರಿಲೇಷನ್ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಡಿಪೆಂಡೆಂಟ್ ವೇರಿಯೇಬಲ್ಗಳ ಮೇಲೆ ಅವುಗಳ ಇಂಡಿವಿಜುವಲ್ ಇಂಪ್ಯಾಕ್ಟನ್ನು ಫೈಂಡ್ ಮಾಡೋದು ಸಾಧ್ಯ ಆಗೋದಿಲ್ಲ. ಸೊ ಇಂಡಿವಿಜುವಲ್ ಇಂಪ್ಯಾಕ್ಟ್, ಇನ್ಕಮ್ದು ಇಂಡಿವಿಜುವಲ್ ಇಂಪ್ಯಾಕ್ಟ್ ಏನದ ಇದ್ರ ಮೇಲೆ, ವೆಲ್ತ್ದು ಇಂಡಿವಿಜುವಲ್ ಇಂಪ್ಯಾಕ್ಟ್ ಏನದ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ, ಸ್ಯಾಲ್ರಿದು ಇಂಡಿವಿಜುವಲ್ ಇಂಪ್ಯಾಕ್ಟ್ ಏನದ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ, ಇದನ್ನು ಫೈಂಡ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಸೊ ಈ ಡಿಫಿಕಲ್ಟ್ ಆಗುವಂಥ ಪ್ರಾಬ್ಲಮ್ಗೆ ಏನಂತ ಕರೀತಾರಪ್ಪ ಅಂತಂದರೆ ಮಲ್ಟಿಕೋಲಿನಿಯಾರಿಟಿ ಅಂತ ಕರೀತಾರೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ನೆಕ್ಸ್ಟು ಈಗ ನೇಚರ್ ಆಫ್ ಮಲ್ಟಿಕೋಲಿನಿಯಾರಿಟಿ ನೋಡೋಣ. ನೇಚರ್ ಏನಪ್ಪ ಮಲ್ಟಿಕೋಲಿನಿಯಾರಿಟಿ, ಇದು ಪಾಯಿಂಟ್ಸ್ ಹಾಕ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. exists in multiple regression
ಸೊ ಇದು ಮಲ್ಟಿಪಲ್ ರಿಗ್ರೆಷನಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿರ್ತದೆ. ನಾನು ಹೇಳಿದೆ ಮಲ್ಟಿಪಲ್ ರಿಗ್ರೆಷನ್ ಅಂತಂದರೆ y = β0 ಪ್ಲಸ್ β1x ಪ್ಲಸ್ β2 x2. ನೋಡಿರಲಿ, ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತಂತಂದರೆ ಇದೇನಾಗಿತ್ತು, ಇನ್ಕಮ್ ಆಗಿತ್ತಾ, ಇದು ವೆಲ್ತ್ ಆಗಿತ್ತು. ಇಲ್ಲಿ ಎರಡಕ್ಕಿಂತ ಹೆಚ್ಚು ನೋಡಿರಿ, ಒಂದು ಮತ್ತು ಒಂದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ವೇರಿಯಬಲ್ ಇತ್ತಂದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಮಲ್ಟಿಪಲ್ ರಿಗ್ರೆಷನ್ ಅಂತ ಕರಿತೀವಿ. ಸೊ ಅವುಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಾಬ್ಲಮ್ ಯಾವುದಾಗಿತ್ತು, ಮಲ್ಟಿಕೋಲಿನಿಯರ್ ಆಗಿತ್ತು. ಇದು ನೇಚರ್, ನಾವು ನೇಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ. ಹಾಗೆ ಇದು ಕೋರಿಲೇಷನ್ ಅಮಂಗ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಇಂಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ಕೋರಿಲೇಷನ್ ಅನ್ನು ತೋರಿಸ್ತದೆ. ಯಾವುದು, ಮಲ್ಟಿಕೋಲಿನಿಯರಿಟಿ. ಇದು ಸೆಕೆಂಡ್ ನೇಚರ್ ಆಫ್ ಮಲ್ಟಿಕೋಲಿನಿಯರಿಟಿ. ಮಲ್ಟಿಕೋಲಿನಿಯರಿಟಿ ಏನು ತೋರಿಸ್ತದ, ಈ ಇಂಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ಕೋರಿಲೇಷನ್ ಅನ್ನು ತೋರಿಸ್ತದೆ. ಕೋರಿಲೇಷನ್ ಯಾವ ರೀತಿ ಕೋರಿಲೇಷನ್ ಅದ, ಅಥವಾ ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯಬಲ್ ಏನಾದರೂ ಆ್ಯಡ್ ಆಗಿತ್ತು ಅಂದರೆ B3 X3 ಅಂತ ಆ್ಯಡ್ ಆಗಿತ್ತು ಅಂದರೆ ಇದೇನು ಸ್ಯಾಲ್ರಿ ಅಂತ ತಿಳ್ಕೊಳ್ಳೋಣ. ಇದೇನು ಮಾಡ್ತದಪ್ಪ ಅಂತಂದ್ರೆ ಅವುಗಳ ನಡುವೆ ಕೋರಿಲೇಷನ್ನ ತೋರಿಸ್ತದೆ. ಕೋರಿಲೇಷನ್ ಅಮಂಗ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅನ್ನೋಂಥದ್ದು. ಅಮಂಗ್ ಎಮ್, ಇದು ಎನ್ ಮಾಡಿ ನೋಡೋಣ. ಓಕೆ, ಥರ್ಡ್ ಪಾಯಿಂಟ್ ಬಂತಂದರೆ ಟೈಪ್ಸ್ ಬರ್ತಾವೆ. ಇಲ್ಲಿ ಟೈಪ್ಸ್ ಯಾವ್ಯಾವ ಟೈಪ್ಸ್ ಬರ್ತಾವೆ ಮಲ್ಟಿಕೋಲಿನಿಯರಿಟಿ. ಒಂದು ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತ ಬರ್ತದೆ, ಒಂದು ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ, ಇನ್ನೊಂದು ಇಂಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅನ್ನೋದು. ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತಂದರೆ ಫಸ್ಟ್ ಪಾಯಿಂಟಿಗೆ ಬರೋಣ. ಫಸ್ಟ್ ಪಾಯಿಂಟ್, ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತಂದರೆ ಈಗೇನು ಇಂಡಿಪೆಂಡೆಂಟ್ ವೇರಿಯಬಲ್ಗಳು ಅದಾವಲ್ಲ, ಇವು ಈ ಇಂಡಿಪೆಂಡೆಂಟ್ ವೇರಿಯಬಲ್ಗಳೇ ಏನಾಗಿರ್ತಾವೆ, ಒಂದಕ್ಕೊಂದು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿರ್ತವೆ. ನೋಡು, ಇನ್ಕಮ್ ಇದನ್ನು ಡಿಪೆಂಡೆಂಟ್ ವೇರಿಯಬಲ್ ಅಂತ ತಗೊಂಡ್ರೆ ಇಸ್ ಅ ಫಂಕ್ಷನ್ ಆಫ್ ಸ್ಯಾಲ್ರಿ ಹೆಂಗೆ ಹೆಚ್ಚಾಗ್ತದಲ್ಲ ಹಂಗೇನಾಗ್ತದೆ, ಇನ್ಕಮ್ ಕೂಡ ಹೆಚ್ಚಾಗ್ತದೆ. ಸೊ ಇಲ್ಲಿ ಹೇಳ್ತಾರೆ ಅಂತಂದ್ರೆ ಇದು X1 ಐತಲ್ಲ, ಇದು X1 ಇಸ್ ಅ ಫಂಕ್ಷನ್ β0 ಪ್ಲಸ್ X2 X3. ಇಲ್ಲಿ ನೋಡ್ರಿ, X2 X3 ಅದಾವಲ್ಲ, ಇವು X2 X3 ಇವುಗಳ ನಡುವೆ ಲೀನಿಯರ್ ಐತಾ, ಲೀನಿಯರ್ ಸಂಬಂಧವನ್ನು ಹೊಂದಿದ್ರೆ ಅದಕ್ಕೆ ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತ ಕರೀತಾರೆ. ನೋಡ್ರಿ, ಇನ್ಕಮ್ಮು ಯಾವುದ್ರ ಮೇಲೆ ಡಿಪೆಂಡ್ ಆಗೈತಿ, ಇಲ್ಲಿ ಇದು ಬಿಡ್ರಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು. ಒಂದಕ್ಕೊಂದು ಇವೇ ಏನಾಗ್ಯಾವು, ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಆಗ್ಯಾವ. ಒಂದಕ್ಕೊಂದು ಅವೇ ಏನಾಗ್ಯದವು, ಕೋರಿಲೇಷನನ್ನು ಹೊಂದಿದಾವೆ. ನೋಡ್ರಿ, ಇದು ಏನಾಗಿತ್ತು, ಇನ್ಕಮ್ ಆಗಿತ್ತು. ಇನ್ಕಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗೈತೆ, ಸ್ಯಾಲ್ರಿ ಮತ್ತೇನು ವೆಲ್ತ್ ಮೇಲೆ ಡಿಪೆಂಡ್ ಆಗಿದೆ. ವೆಲ್ತ್ ಮೇಲೆ ಡಿಪೆಂಡ್ ಆಗಿದೆ. X2 ಆ್ಯಂಡ್ X3 ಈ ರೀತಿ ಲೀನಿಯರ್ ಇರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ರೆ, ಇಂಡಿಪೆಂಡೆಂಟ್ ವೇರಿಯಬಲ್ಸ್ಗಳು ಅಮಂಗ್ ದೆಮ್ಸೆಲ್ವ್ಸನ್ನು ಹೊಂದಿತ್ತಂದರೆ ಅದಕ್ಕೆ ಏನಂತ ಕರಿತೀವಿ, ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತ ಕರಿತೀವಿ. ಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ. ಅದೇ ರೀತಿ ಇಂಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತಂದ್ರೆ ಇವುಗಳ ನಡುವೆ ಲೀನಿಯರ್ ಇರ್ತಕ್ಕಂಥ ಸಂಬಂಧ ಐತೋ ಇಲ್ಲೋ ಗೊತ್ತಿಲ್ಲ. ಅಂದರೆ X2 X3 X4 ಇದು ಲೀನಿಯರ್ ಆಗಿರ್ತಕ್ಕಂಥ ಸಂಬಂಧ ಐತೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಾವ ಸಂಬಂಧ ಇರ್ತದೆ ಅಂತಂದರೆ ಈ ಡಿಪೆಂಡೆಂಟ್ ವೇರಿಯಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಸಮ್ ಡಿಗ್ರೀಸ್ ಆಫ್ ರಿಲೇಷನ್ ಈಸ್ ದೇರ್ ಇನ್ ಬಿಟ್ವೀನ್ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ಸಮ್ ಡಿಗ್ರೀಸ್ ಆಫ್ ಯಾವಷ್ಟೇ ಆಗಿರೋದು ರಿಲೇಷನ್ಶಿಪ್ ಇತ್ತಂತಂದರೆ ಅದಕ್ಕೆ ಏನಂತ ಕರೀತಾರೆ, ಇಂಪರ್ಫೆಕ್ಟ್ ಮಲ್ಟಿಕೋಲಿನಿಯರಿಟಿ ಅಂತ ಕರೀತಾರೆ. ಸೊ ಥರ್ಡ್ ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಮಲ್ಟಿಕೋಲಿನಿಯರಿಟಿ ನೇಚರ್ ಬಗ್ಗೆ ಮಾತಾಡ್ತೀವಿ. ಈ ಮಲ್ಟಿಕೋಲಿನಿಯರಿಟಿ ಇದು ಮ್ಯಾಟರ್ ಆಫ್ ಕೈಂಡ್ ಅಲ್ಲ, ಇದು ಮ್ಯಾಟರ್ ಆಫ್ ಕೈಂಡ್ ಅಲ್ಲ, ಮ್ಯಾಟರ್ ಆಫ್ ಡಿಗ್ರಿ. ಏನು ಹೇಳ್ತದಪ್ಪ ಅಂತ, ಮ್ಯಾಟರ್ ಆಫ್ ಡಿಗ್ರಿ ಅಂತಂದರೆ ಮಲ್ಟಿಕೋಲಿನಿಯರಿಟಿ ಎಷ್ಟು ಥರ ಆಕೈತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪ್ರಮಾಣ ಆಕೈತಿ ಅನ್ನೋದು ಇಂಪಾರ್ಟೆಂಟು. ಕೈಂಡ್ ಅಂತಂದರೆ ಎಷ್ಟು ಥರ, ಹೌದಾ. ಡಿಗ್ರಿ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಆಗ್ತದೆ ಅಂತ ಅರ್ಥದ, ಎಷ್ಟು ಪ್ರಮಾಣದಲ್ಲಿ ಆಗ್ತದೆ. ನೋಡಿರಿ, ಈ ಇಂಡಿಪೆಂಡೆಂಟ್ ವೇರಿಯಬಲ್ ನಡುವೆ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣ ಅಂತಂದ್ರೇನು, ಪರ್ಸೆಂಟೇಜ್ನಲ್ಲಿ ಎಷ್ಟು ಪರ್ಸೆಂಟು ಅವು ಒಂದಕ್ಕೊಂದು ಸಂಬಂಧ ಹೊಂದಿದಾವೆ ಅಂತ ತಿಳಿಸ್ಕೊಡೋದೇನು, ಮಲ್ಟಿಕೋಲಿನಿಯರಿಟಿ. ಎಷ್ಟು ಥರ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಗಿಲ್ಲ. ಇಟ್ ಈಸ್ ಅ ಮ್ಯಾಟರ್ ಆಫ್ ಡಿಗ್ರಿ, ನಾಟ್ ಕೈಂಡ್ ಅಂತ ಬರ್ತದೆ ಅದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದಾತಂದರೆ ಫಿಫ್ತ್ ಪಾಯಿಂಟ್, ಇಟ್ ವಯೋಲೇಟ್ಸ್ ರಿಗ್ರೆಷನ್ ಅಸಂಪ್ಷನ್ಸ್. ಸ್ವಲ್ಪ ಪ್ರಮಾಣದಲ್ಲಿ ರಿಗ್ರೆಷನ್ ಅಸಂಪ್ಷನ್ ಅನ್ನು ವಯೋಲೇಟ್ ಮಾಡ್ತದೆ. ಈಗ ನಾವು ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ನೋಡಿದಾಗ ಅಲ್ಲಿ ಒಂದು ಅಸಂಪ್ಷನ್ ಅನ್ನು ನಾವು ತಗೊಳ್ತೀವಿ. ಏನು, ನೋ ಮಲ್ಟಿಕೋಲಿನಿಯಾರಿಟಿ
ಅಂಥೇಳಿ ಒಂದು ಅಸಂಪ್ಷನನ್ನು ತೊಗೊಳ್ತೀವಿ. ಈಗ ಮಲ್ಟಿಕೋಲಿನಿಯರಿಟಿ ನೋ ಅಂತ ತೊಗೊಂಡ್ವಿ ಅಂತಂದ್ರೆ ಅಕಸ್ಮಾತ್ ಮಲ್ಟಿಕೋಲಿನಿಯರಿಟಿ ಇತ್ತಂತಂದ್ರೆ ಅದೇನಾಗ್ತದೆ, ಈ ಊಹೆಯನ್ನು ಅಸಂಪ್ಷನ್ನ ವಯಲೇಟ್ ಮಾಡ್ತದೆ. ಸೊ ಇದೇನಾಯಿತು, ನೇಚರ್ ಆಯಿತು. ನೇಚರ್ ಆದಮೇಲೆ ಕಾಸಸ್ ಮತ್ತು ಕಾನ್ಸಿಕ್ವೆನ್ಸಸ್ ಆಫ್ ಮಲ್ಟಿಕೋಲಿನಿಯರಿಟಿ ನೋಡೋಣ. ಕಾಸಸ್ ಅಂತಂದರೆ ಯಾವ ಕಾರಣದಿಂದ ಮಲ್ಟಿಕೋಲಿನಿಯರಿಟಿ ಪ್ರಾಬ್ಲಮ್ ಅರೈಸ್ ಆಗ್ತತಿ ಅನ್ನುವಂಥದ್ದು. ಇನ್ನೊಂದು ಕಾನ್ಸಿಕ್ವೆನ್ಸಸ್ ಅಂತಂದರೆ ಆ ಪ್ರಾಬ್ಲಮ್ ಅರೈಸ್ ಆದಮೇಲೆ ಅದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನುವಂಥದ್ದು. ಮೊದಲಾಗಿ ಕಾಸಸ್ಸಿಗೆ ಬಂದರೆ, ಕಾಸಸ್ನಲ್ಲಿ ಮಲ್ಟಿಕೋಲಿನಿಯರಿಟಿಗೆ ಆಗ್ತಕ್ಕಂಥ ಕಾರಣ ಏನಪ್ಪ ಅಂದರೆ ರಿಲೇಟೆಡ್ ಎಕಾನಮಿಕ್ ವೇರಿಯೇಬಲ್ಸ್, ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಎಕಾನಮಿಕ್ ವೇರಿಯೇಬಲ್ಸ್. ಎಕಾನಮಿಕ್ ಅಂದರೆ ಆರ್ಥಿಕ ಚಲಕಗಳು, ಅವುಗಳ ನಡುವೆ ಒಂದಕ್ಕೊಂದು ರಿಲೇಷನ್ಶಿಪ್ ಬರುತ್ತೆ, ಅದಕ್ಕೆ ಆಗ್ತದೆ. ಏನಪ್ಪ ಅಂದರೆ ನೋಡಿ, ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್ ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಇನ್ಕ್ರೀಸ್ ಆಗ್ತದೆ. ಸೊ ರಿಲೇಷನ್ಶಿಪ್ಪನ್ನು ಹೊಂದಿದೆ. ಹಾಗೆ ಪ್ರೈಸ್ ಆ್ಯಂಡ್ ಕಾಸ್ಟ್. ಸೊ ಕಾಸ್ಟ್ ಇನ್ಕ್ರೀಸ್ ಆಯ್ತಂದರೆ, ವೆಚ್ಚ ಇನ್ಕ್ರೀಸ್ ಆಯ್ತಂದ್ರೆ ನಾವು ಆ ಒಂದು ವಸ್ತುವಿನ ಬೆಲೆಯನ್ನು ಏನು ಮಾಡಬೇಕಾಗ್ತದೆ, ಇನ್ಕ್ರೀಸ್ ಮಾಡಲೇಬೇಕಾಗ್ತದೆ. ಇನ್ನೊಂದು ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಆತಂದ್ರೆ ಪವರ್ಟಿ ಆಗ್ತದೆ. ಅವ್ನಿಗೆ ಯಾವುದೇ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಇನ್ಕಮ್ ಬರೋದಿಲ್ಲ. ಇನ್ಕಮ್ ಬರತ್ತಿಲ್ಲ ಅಂತಂತಂದ್ರೆ ಅವ್ನು ಏನಾಗ್ತಾನೆ, ಬಡವನ ಆಗ್ತಾನೆ. ಸೊ ಎಕಾನಮಿಕ್ ವೇರಿಯೇಬಲ್ಸ್ಗಳು ಒಂದಕ್ಕೊಂದು ರಿಲೇಟೆಡ್ ಇರೋದ್ರಿಂದ ಏನಾಗ್ತದೆ, ಮಲ್ಟಿಕೋಲಿನಿಯರಿಟಿ ಪ್ರಾಬ್ಲಮ್ ಕೂಡ ಬರ್ತದೆ. ಇನ್ನೊಂದು ಟೈಮ್ ಟ್ರೆಂಡ್ ಇನ್ ಡಾಟಾ. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಏನು, ಟೈಮ್ ಟ್ರೆಂಡ್ ಅಂತಂದೇನು, ಈಗ ನಾವು ನೋಡ್ತಿರ್ತೀವಿ ಯಾವ ಟೈಮ್ ಸಿರೀಸ್ ಡಾಟಾ ನೋಡುವಾಗ ಟೈಮ್ ಸಿರೀಸ್ ಡಾಟಾ ಅಂತಂದರೆ ಒಂದು ವ್ಯಾಲ್ಯೂ ಇನ್ಫ್ಲೇಷನ್ ಅಂತ ತೊಗೊಳ್ರಿ. ಅದನ್ನು ಬೇರೆ ಬೇರೆ ವರ್ಷಗಳಲ್ಲಿ ಅದೆಷ್ಟೈತೆ ಅಂತ ನೋಡೋದು, 2010, 15, 20, 25 ಈ ರೀತಿಯಾಗಿ ನೋಡೋದು. ಸೊ ಏನಾಗ್ತದಪ್ಪ ಅಂತಂದ್ರೆ ಇದೇ ರೀತಿ ಪಾಪ್ಯುಲೇಷನ್ ಆಗಿರ್ಬೋದು, GDP ಆಗಿರ್ಬೋದು, ಹಾಗೆ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಹೋಗ್ತಾವೆ, ಇವು ಇನ್ಕ್ರೀಸ್ ಆಗ್ತಾ ಹೋಗ್ತಾವೆ. ವರ್ಷದಿಂದ ವರ್ಷ ಅವ್ರು ಇನ್ಕ್ರೀಸ್ ಆಗತ್ತವಂತಂದ್ರೆ ಅವುಗಳ ನಡುವೆ ಏನಾದರೂ ರಿಲೇಷನ್ಶಿಪ್ ಐತೆ ಅಂತ ಕುಂತ್ಕೊಂಡ್ರೆ ಆಗೋದಿಲ್ಲ ಅದು. ಯಾಕಂದರೆ ಇಯರ್ ಹೆಂಗೆ ಚೇಂಜ್ ಆಗ್ತದೆ, ಟೈಮ್ ಹೆಂಗೆ ಚೇಂಜ್ ಆಗ್ತದಲ್ಲ, ಅವು ಕೂಡ ಹೆಚ್ಚಾಗ್ತಾ ಇದಾವೆ. ಸೊ ಅವುಗಳ ನಡುವೆ ಯಾವುದೇ ಇದನ್ನಿರೋದಿಲ್ಲ. ಆ ಇಯರ್ ಹೆಚ್ಚಾಗೋ ಕಾರಣದಿಂದ ಏನಾಗ್ತಿರ್ತೈತಿ, ಮಲ್ಟಿಕೋಲಿನಿಯರಿಟಿ ಪ್ರಾಬ್ಲಮ್ ಅರೈಸ್ ಆಗ್ತಿರ್ತೈತಿ. ಟೈಮ್ ಟ್ರೆಂಡ್ ಇನ್ ಡಾಟಾ. ಇನ್ನು ಸಿಮಿಲರ್ ಮತ್ತು ಡುಪ್ಲಿಕೇಟ್ ವೇರಿಯೇಬಲ್ಸ್ ಅಂತ ಬರ್ತಾವೆ. ಸಿಮಿಲರ್ ಮತ್ತು ಡುಪ್ಲಿಕೇಟ್ ವೇರಿಯೇಬಲ್ಸ್ ಅಂದರೆ ಸಿಮಿಲರ್ ಮತ್ತು ಡುಪ್ಲಿಕೇಟ್ ವೇರಿಯೇಬಲ್ಸ್ ಒಂದು ಸಮ ಇರ್ತಾವೆ ನೋಡ್ರಿ. ನ್ಯಾಷನಲ್ ಇನ್ಕಮ್ ಅಂತಂದ್ರೂ ಸೇಮ್, GDP ಅಂದರೂ ಸೇಮ್, ಆಲ್ಮೋಸ್ಟ್ ಸೇಮ್. ನ್ಯಾಷನಲ್ ಇನ್ಕಮ್ ಅಂತಂದ್ರೂ ಒಂದೇ, GDP ಅಂತಂದ್ರೂ ಒಂದೇ. ಇದನ್ನಾದರೂ ತೊಗೊಳ್ಬೋದು, ಹೌದಾ? ಹಾಗೆ ಮತ್ತು ಬೇರೆ ಬೇರೆ ವೇರಿಯೇಬಲ್ಸ್ಗಳು ಬರ್ತಾವೆ. ಯಾವ್ಯಾವ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಬಂತಂದರೆ ಇದು ನಾವು ವೀಕ್ಲಿ ತೊಗೊಳ್ಬೋದು, ಮಂತ್ಲಿನೂ ತೊಗೊಳ್ಬೋದು. ಎಲ್ಲ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ವೇರಿಯೇಬಲ್ಸ್ಗಳಾಗಿರ್ತವೆ. ನೆಕ್ಸ್ಟ್ ಬರೋದಂತಂದರೆ ಡಿರೈವ್ಡ್ ಆರ್ ಟ್ರಾನ್ಸ್ಫಾರ್ಮ್ಡ್ ವೇರಿಯೇಬಲ್ಸ್ ಅಂತಂದರೆ ಒಂದರಿಂದ ಇನ್ನೊಂದು ತೆಗೆದುಕೊಂಡಿರ್ತಾರೆ ಅಂತಂದರೆ ಈಗ ನಾವು ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ನೋಡುವಾಗ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡಿದ್ವಿ, ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡಿದ್ವಿ. ಈ ಇನ್ಕಮ್ ಅಂತ ತೊಗೊಂಡ್ಬಿಟ್ರೆ ಆಗಿ ಹೋಗಿಬಿಡ್ತದೆ. ಬಟ್ ಇನ್ಕಮ್ ಅಂತ ತೊಗೊಳ್ಳದೆ ನಾವು ಏನು ಮಾಡ್ತೀವಿ, ಡೈಲಿ ವೇಜಸ್ಸು ಒಂದು, ವೀಕ್ಲಿ ವೇಜಸ್ಸು ಹಾಗೆ ಪ್ಲಸ್ ಇನ್ನೊಂದು ಯಾವುದೋ ಸೇರಿಸಿ ಮಂತ್ಲಿ ವೇಜಸ್ ಅಂತ ತೊಗೊಂಡ್ಬಿಟ್ರೆ ಈ ಇನ್ಕಮಿಂದನೇ ಬಂದಿರತಕ್ಕಂಥ ಇವು ಡಿರೈವ್ಡ್ ಆಗಿ ಅಥವಾ ಸ್ಯಾಲ್ರಿಯಿಂದನೇ ಬಂದಿರತಕ್ಕಂಥ ಇವು ಡಿರೈವ್ಡ್ ಆರ್ ಟ್ರಾನ್ಸ್ಫಾರ್ಮ್ಡ್ ವೇರಿಯೇಬಲ್ಸ್ ಒಂದರಿಂದನೇ ಇನ್ನೊಂದನ್ನು ತೆಗೆದುಕೊಂಡು ಬರ್ತಾರೆ. ಅದೇ ರೀತಿ ನಾವು ನ್ಯಾಷನಲ್ ಇನ್ಕಮ್ ಅಂತ ನೋಡಿದಾಗ ನಾಮಿನಲ್ GDP ಮತ್ತು ರಿಯಲ್ GDP ಇವೆಲ್ಲ ಇದರಿಂದ ಬಂದಿರ್ತಾವೆ, GNP ಅಂತ ಬಂದಿರ್ತಾವೆ ಇವು. ಸೊ ಇದನ್ನು GNP ಅಂತ ತೊಗೊಂಡ್ಬಿಟ್ರೆ ಮುಗಿದು ಹೋಗುತ್ತೆ. ಸೊ ನಾವೇನು ಮಾಡ್ತೀವಿ, ಡಿರೈವ್ಡ್ ವೇರಿಯೇಬಲ್ಸ್ಗಳನ್ನ ತೆಗಿತಾ ಹೋಗ್ತೀವಿ. ಒಂದನ್ನು ತೆಗೆದುಕೊಳ್ಬಿಟ್ಟು ಅದನ್ನು ಉಳಿಕಿದನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಸೊ ಇವೆರಡರ ನಡುವೆ ಏನಿರ್ತದೆ, ರಿಲೇಷನ್ಶಿಪ್ಪನ್ನು ಹೊಂದಿರ್ತಾವೆ. ಸೊ ಆ ಒಂದು ಕಾರಣದಿಂದ ಏನಾಗ್ತದೆ, ಮಲ್ಟಿಕೋಲಿನಿಯರಿಟಿ ಅನ್ನುವಂಥ ಒಂದು ಪ್ರಾಬ್ಲಮ್ ಅರೈಸ್ ಆಗ್ತದೆ. ನೆಕ್ಸ್ಟ್ ಬರೋದಂದ್ರೆ ಸ್ಮಾಲ್ ಸ್ಯಾಂಪಲ್ಸ್ ಅಂತಂದರೆ ಈಗ ನಾವು ಒಂದು ಕ್ಲಾಸ್ ಅಂದ್ಕೊಂಡ್ರೆ ಒಂದು 5 ಜನ ಅಷ್ಟೇ ನೋಡಿದ್ರಿ ಅನ್ಸುತ್ತೆ, ನಮಗೆ ಎಲ್ಲರೂ ಸಿಮಿಲರ್ ಇದ್ದಾರೆ ಅನ್ಸುತ್ತೆ. ನಾವೇನಾದರೂ ವೇರಿಯೇಬಲ್ಸನ್ನು ಜಾಸ್ತಿ ಮಾಡಿದರೆ ಏನಾಗ್ತಾ ಹೋಗ್ತದೆ, ಅದು ಪ್ರಾಬ್ಲಮ್ ಕಾಣಿಸೋದಿಲ್ಲ. ಸೊ ಸ್ಮಾಲ್ ಸ್ಯಾಂಪಲ್ಸ್ ಇದ್ದಾಗ ಚಾನ್ಸಸ್ ಆಫ್ ಮಲ್ಟಿಕೋಲಿನಿಯರಿಟಿ ಪ್ರಾಬ್ಲಮ್ ಅರೈಸ್ ಆಗೋದು ಏನಾಗಿರ್ತದೆ, ಜಾಸ್ತಿ ಇರ್ತದೆ. ಇನ್ನು ನೆಕ್ಸ್ಟ್ ಬಂತಂತಂದರೆ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳು. ಏನೇನು ಪರಿಣಾಮ ಬೀರ್ತದಪ್ಪ ಇದು ಅಂತಂತಂದರೆ ನೋಡಿರಿ, ಫಸ್ಟ್ ಏನದ, ಅನ್ಸ್ಟೇಬಲ್ ಕೋಎಫಿಷಿಯಂಟ್ ಎಸ್ಟಿಮೇಷನ್ ಅಂತಂದರೆ ಕೋಎಫಿಷಿಯಂಟ್ಸ್ ಅಂದ್ರೆ ಗೊತ್ತದ ನಿಮಗೆ. ನೋಡ್ರಿ, y = β0 + β1x +
ಬೀಟಾ 2 x2 ಪ್ಲಸ್ ಬೀಟಾ 3 x3. ಇದರಲ್ಲಿ ಕೋಎಫಿಷಿಯಂಟ್ ಅಂತಂದ್ರೆ ಇವು ಸಹಗುಣಕಗಳು. ಸೊ ಇದು ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಂದ್ರೆ ಇದು ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ ತಿಳಿಸ್ಕೊಡೋದು ಅದು. ಹೌದಾ? ಈ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಈ ಕೋಎಫಿಷಿಯಂಟ್ಗಳನ್ನು ನಾವು ಎಫಿಷಿಯೆಂಟ್ಲಿ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅನ್ಸ್ಟೇಬಲ್ ಕೋಎಫಿಷಿಯಂಟ್ ಎಸ್ಟಿಮೇಷನ್ ಅಂತ ಹೇಳ್ತಾರೆ ಅವರು. ಅರ್ಥ ಮಾಡ್ಕೊಡ್ರಿ. ಬೀಟಾ 1, ಬೀಟಾ 2, ಬೀಟಾ 3 ಕೋಎಫಿಷಿಯಂಟ್ಸ್ಗಳು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ಸಂಬಂಧ ಹೊಂದಿರೋದ್ರಿಂದ ಇವುಗಳನ್ನು ಎಫಿಷಿಯೆಂಟ್ಲಿ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂತಂದರೆ ಇನ್ಎಫಿಷಿಯಂಟ್ ಎಕ್ಸ್ಪ್ಲನೇಟರಿ ಪವರ್. ಎಕ್ಸ್ಪ್ಲನೇಟರಿ ಪವರ್ ಅಂತಂದ್ರೆ ನಿಮ್ಗೆ ಗೊತ್ತೈತಿ R² ಅಂತ ಒಂದು ಇದನ್ನು ಯೂಸ್ ಮಾಡ್ತೇವೆ ನಾವು. R² ಅಂತಂದ್ರೆ ಏನು? ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಡಿಪೆಂಡೆಂಟ್ ವೇರಿಯೇಬಲನ್ನು ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಐತಿ ಅಂತ ಅರ್ಥ ಅದು. ಹೌದಾ? ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು 1, 2, 3 x1, x2, x3 3 ಅದಾವು. ಅಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇನ್ಕಮ್ ಅದ, ಸ್ಯಾಲರಿ ಅದ, ವೆಲ್ತ್ ಅದ. ಇವುಗಳದ್ದು ಇಂಡಿವಿಜುವಲ್ ಇಂಪ್ಯಾಕ್ಟು ಎಷ್ಟದ ಇದ್ರ ಮೇಲೆ ಹೆಂಗೆ ಫೈಂಡ್ ಮಾಡ್ತೇವೆ ನಾವು? ಫೈಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ಪರಿಣಾಮ ಕೂಡ ಏನು ಬಿಡ್ತದೆ? ಇನ್ಎಫಿಷಿಯಂಟ್ ಎಕ್ಸ್ಪ್ಲನೇಟರಿ ಪವರ್ ಅನ್ನುವಂಥದ್ದು. ಇನ್ನು ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಎರರ್. ಸ್ಟ್ಯಾಂಡರ್ಡ್ ಎರರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರ್ತದೆ. ಸ್ಟ್ಯಾಂಡರ್ಡ್ ಎರರ್ ಅಂತಂದರೆ ಈಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನೋಡಿದ್ರಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದ್ರೆ ಏನು? ಮೀನ್ ಅಂತ ಒಂದು ವ್ಯಾಲ್ಯೂ ಇರ್ತದೆ, ಮಿಡಲ್ ವ್ಯಾಲ್ಯೂಯಿಂದ ಉಳಿಕಿದ ವ್ಯಾಲ್ಯೂ ಎಷ್ಟು ದೂರ ಅದಾವ ಅನ್ನೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅದೇ ರೀತಿ ಸ್ಟ್ಯಾಂಡರ್ಡ್ ಎರರ್ ಅಂತಂದರೆ ನಾವು ಒಂದು ಇಕ್ವೇಷನ್, ಒಂದು 10 ಜನ ತಗೊಂಡು ಒಂದು ಇಕ್ವೇಷನ್ ಮಾಡೇವಿ. y = ಬೀಟಾ 0 ಪ್ಲಸ್ ಬೀಟಾ 1 x ಪ್ಲಸ್ ಬೀಟಾ 2 x2. ಇದು ಒಂದು ನಮ್ಮದು ರಿಗ್ರೆಷನ್ ಇಕ್ವೇಷನು. 100 ಜನರಲ್ಲಿ 10 ಜನ ತಗೊಂಡು ಈ ಒಂದು ರಿಗ್ರೆಷನ್ ಮಾಡೀವಿ. ಇವುಗಳಿಗೆ ವ್ಯಾಲ್ಯೂ ಸಿಗ್ತಾ ಹೋಗ್ಯದು ನಮಗೆ. ಹೌದಾ? ನಾವು ಇನ್ನೊಂದು 10 ಜನ ಬೇರೆದವ್ರನ್ನ ತೊಗೊಂಡ್ರೆ ಅವಾಗ ಏನಾಗ್ತದೆ ಅಂತಂದರೆ ಅವ್ರದ್ದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಫೈಂಡ್ ಮಾಡುವಾಗ ಬೀಟಾ 0 ಪ್ಲಸ್ b1 x1 ಪ್ಲಸ್ b2 x2 ಈ ಕೋಎಫಿಷಿಯಂಟ್ಗಳ ವ್ಯಾಲ್ಯೂ ಏನಿರ್ತಲ್ಲ ಚೇಂಜ್ ಆಗ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಆಗ್ತದೆ. ಸ್ಟ್ಯಾಂಡರ್ಡ್ ಎರರು ಇನ್ಕ್ರೀಸ್ ಆಗ್ತದೆ. ನೋಡಿರಿ 1.9 ಒಂದೇ ಫಂಕ್ಷನ್ ಆಗಿತ್ತಂದ್ರೆ 2 ಈ ಒಂದು ಫಂಕ್ಷನ್ನಾಗ ಬಂತಂದ್ರೆ ಹೊಸ ಜನರನ್ನು ತೊಗೊಂಡಾಗ ಈ ಫಂಕ್ಷನ್ ಬಂತಂದ್ರೆ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. 1.9ಗೂ 2ಗೂ ಭಾಳ ಡಿಫ್ರೆನ್ಸ್ ಇಲ್ಲ, 0.1 ಡಿಫ್ರೆನ್ಸ್ ಅದ. ಅದೇ ರೀತಿ ನಾವು ಹೆಚ್ಚಿಗೆ ಬಂತಂದ್ರೆ 2.8 ಬಂತಂದ್ರೆ ಎಷ್ಟು ಡಿಫ್ರೆನ್ಸ್ ಅದ? ಅಲ್ಲಿ 9 ವ್ಯಾಲ್ಯೂಸ್ ಡಿಫ್ರೆನ್ಸ್ ಅದ. ಸೊ ಹೀಗಾಗಿ ಈ ಒಂದು ಮಲ್ಟಿಕೋಲಿನಿಟಿ ಇರೋದ್ರಿಂದ ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಎರರ್ ಆಗ್ತದೆ. ಈ ಕೋಎಫಿಷಿಯಂಟ್ಗಳ ವ್ಯಾಲ್ಯೂ ನಡುವಿನ ಡಿಫ್ರೆನ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಕಾಸಸ್ ಮತ್ತು ಕಾನ್ಸಿಕ್ವೆನ್ಸಸ್ ಆಫ್ ಮಲ್ಟಿಕೋಲಿನಿಟಿ ಆದ ನಂತರ ನಾವು ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ ಆಫ್ ಮಲ್ಟಿಕೋಲಿನಿಟಿ ನೋಡೋಣ. ಡಿಟೆಕ್ಷನ್ ಅಂತಂದರೆ ಮಲ್ಟಿಕೋಲಿನಿಟಿ ಐತಿ ಅಂತ ಹೆಂಗೆ ಫೈಂಡ್ ಮಾಡ್ತೀವಿ ಅನ್ನುವಂಥದ್ದು. ಹಾಗೆ ರೆಮಿಡಿಯಲ್ ಮೆಜರ್ಸ್ ಅಂತಂದರೆ ಆ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ತೊಗೊಳ್ತೀವಿ, ಏನು ಉಪಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದು ರೆಮಿಡಿಯಲ್ ಮೆಜರ್ಸ್ ಆಗಿರ್ತದೆ. ಮೊದಲಾಗಿ ಬರೋದಂತಂದರೆ ಕೋರ್ಲೇಷನ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು. ಮ್ಯಾಟ್ರಿಕ್ಸ್ ಒಂದು ವ್ಯವಸ್ಥೆ ನಮಗೆ ತಿಳಿಸ್ಕೊಡ್ತದೆ. ಈಗ y = ಬೀಟಾ 0 ಪ್ಲಸ್ ಬೀಟಾ 1 x1 ಪ್ಲಸ್ ಬೀಟಾ 2 x2 ಇಲ್ಲಿ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಗಳಿದಾವೆ. ಇವು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ ಅಂತೇಳಿ ಫೈಂಡ್ ಮಾಡಬೇಕು. ಅಥವಾ ಇವುಗಳ ನಡುವೆ ಏನೇನು ರಿಲೇಷನ್ಶಿಪ್ ಐತೆ ಅಂತೇಳಿ ಮ್ಯಾಟ್ರಿಕ್ಸನ್ನು ಹಾಕ್ತೇವೆ. x1 x2 x1 x2 1 1 0.92 0.992 ಈ ಥರ ಒಂದು ಮ್ಯಾಟ್ರಿಕ್ಸ್ ಇರ್ತದೆ. ನಾನು ಹಾಗೆ ಎಕ್ಸಾಂಪಲ್ ತಿಳಿಸ್ತಾ ಇರೋದು ನಿಮ್ಗೆ. 92 ಈಗ ನೋಡ್ರಿ 1 ನಡುವೆ 1 ಅದಾವ, 1 ರಿಲೇಷನ್ಶಿಪ್ ಅದ. ಈಗ 1 ಇತ್ತಂತಂದರೆ ಹೈಲಿ ಕೋರಿಲೇಟೆಡ್ ಅಂತ ಅರ್ಥ. ಅದು ಹೈಲಿ ಕೋರಿಲೇಟೆಡ್. 1 ಇತ್ತಂದರೆ ಹೈಲಿ ಕೋರಿಲೇಟೆಡ್, ಹೈ ಕೋರಿಲೇಷನ್ ಐತಿ ಅಂತ ಅರ್ಥ. ಅದು ಹೈ ಕೋರಿಲೇಷನ್ ಐತಿ ಅಂತದ. ನೋಡ್ರಿ x2 ಮತ್ತು x1 ನಡುವೆ, x1 x2 ನಡುವೆ ಇವೆರಡು ಇಲ್ಲಿ ಬಂದು ಸೇರ್ತಾ ಹೋದಲ್ಲ. ಇದರಲ್ಲಿ 0.92 ಅದ. ಅಂದ್ರೆ ಇದು 1ಗೆ ಎಷ್ಟು ನಿಯರ್ ಇರ್ತದಲ್ಲ, 1ಗೆ ಎಷ್ಟು ನಿಯರ್ ಇರ್ತಂದ್ರೆ ಅಲ್ಲಿ ಕೋರಿಲೇಷನ್ ಐತಿ ಅಂತ ಅರ್ಥ. ಅದು ಕೋರಿಲೇಷನ್ ಐತಿ ಅಂತ ಅರ್ಥದು. 1 ಇರ್ಬೇಕಂತ ಏನು ರೂಲ್ಸ್ ಇಲ್ಲ. 1ಗೆ ನಿಯರ್ ಇದ್ದರು x2 ಮತ್ತು x1 ನಡುವಿನ ರಿಲೇಷನ್ಶಿಪ್ಪನ್ನು ತಿಳಿಸ್ಕೊಡೋದು ಅದು ಮೆಟ್ರಿಕ್ಸ್ನಲ್ಲಿ ಈ ಒಂದು ಭಾಗ. ಹೌದಾ? ಸೊ ಇದು 0.92 ಅದ. x2 ಮತ್ತು x1 0.92 ಯಾವುದಕ್ಕೆ ನಿಯರ್ ಅದ? 1ಗೆ ನಿಯರ್ ಅದ. ಸೊ 1ಗೆ ನಿಯರ್ ಇದ್ರದ್ದು ಏನಾಗ್ತದೆ? ಅಲ್ಲಿ ಮೆಟ್ರಿಕ್ಸ್ ಈ ಒಂದು ಕೋರಿಲೇಷನ್ ಪ್ರಾಬ್ಲಮ್ ಐತಿ ಅಂತ ಅರ್ಥದ. 0.8 ಮುಂದಿತ್ತಂತಂದರೆ ಅದು ಪ್ರಾಬ್ಲಮ್ ಐತಿ ಅಂತ ಅರ್ಥದ. ಸಿಂಪಲ್ ನೀವು ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. 1ಗೆ ನಿಯರ್ ಇತ್ತಂದರೆ ಮೆಟ್ರಿಕ್ಸ್ನಲ್ಲಿ ಅದೇನಾಗ್ತದೆ? ಕೋರಿಲೇಷನ್ಗೆ ಹತ್ತಿರ ಐತಿ ಅಂತ ಅರ್ಥದ. ಸಿಂಪಲ್ ಎಕ್ಸ್ಪ್ಲನೇಷನ್. ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಹೋದ್ರೆ ಸಿಕ್ಕಾಪಟ್ಟಿ ದೊಡ್ಡದು. ಸೊ ಸಾಕು ನಮಗೆ ಒಂದು 2 ವೇರಿಯೇಬಲ್ಗಳ ನಡುವೆ ರಿಲೇಷನ್ಶಿಪ್ಪನ್ನು ತಿಳಿಸ್ಕೊಟ್ಟ ನಮ್ಮ ಮೆಟ್ರಿಕ್ಸನ್ನು ಹಾಕಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈ R² ಬಟ್ ಟಿ ವ್ಯಾಲ್ಯೂ ಇಸ್ ನಾಟ್ ಸಿಗ್ನಿಫಿಕೆಂಟ್ ಅಂತೆ. ಹೈ R² ಅಂತಂದ್ರೆ ಏನು? R² ಅಂತಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲನ್ನು
ಡಿಪೆಂಡೆಂಟ್ ವೇರಿಯೇಬಲನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ವಿಧಾನ ಅದು. ಓಕೆ, ಸಿಂಪಲ್. ಈ ವೇರಿಯೇಬಲ್ಸ್ ಎಲ್ಲ ಬಿಡ್ರಿ, ಸಿಂಪಲ್ ಒಂದು ಕ್ಲಾಸ್ ಇರ್ತದಪ್ಪ, ನಾನು ಅಲ್ಲಿ ಲೆಕ್ಚರರ್. ಓಕೆ, ನನ್ನ ಕ್ಲಾಸ್ನಲ್ಲಿ ಪರ್ಸೆಂಟೇಜ್ ಮಾಡಿದ್ದಾರೆ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ, ಬಟ್ ಯಾರೂ ಕೂಡ ಡಿಸ್ಟಿಂಕ್ಷನ್ ತೊಗೊಂಡಿಲ್ಲ ಅಂತ ಅರ್ಥದು. ನೋಡಿರಿ, ಒಂದು ಕ್ಲಾಸ್ ಇರ್ತದೆ, ಎಲ್ಲರೂ ಪಾಸ್ ಆಗಿದ್ದಾರೆ. ಹೈ ಆರ್ ಸ್ಕ್ವೇರ್ ಬಟ್ ನಾಟ್ ಟಿ ವ್ಯಾಲ್ಯೂ ಇಸ್ ನಾಟ್ ಸಿಗ್ನಿಫಿಕೆಂಟ್. ಹೈ ಆರ್ ಸ್ಕ್ವೇರ್ ಅಂತಂತಂದರೆ ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಡಿಪೆಂಡೆಂಟ್ ವೇರಿಯೇಬಲ್ನ ಎಷ್ಟು ಎಕ್ಸ್ಪ್ಲೇನ್ ಮಾಡತ್ತೆ ಅಂತ ಅರ್ಥ. ನಾನು ಒಬ್ಬ ಲೆಕ್ಚರರು, ಸೊ ನನ್ನ ಕ್ಲಾಸ್ನಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲರೂ ಪಾಸ್ ಆಗ್ಯಾರ, ಇದು ನಮಗೆ ಹೆಮ್ಮೆಯ ವಿಷಯ, ಹೌದಾ? ಬಟ್ ಯಾರೂ ಡಿಸ್ಟಿಂಕ್ಷನ್ನ ಮಾಡಿಲ್ಲ ಅನ್ನೋದು ಏನಾಗುತ್ತೆ, ಮತ್ತೇನು ಪ್ರಾಬ್ಲಮೆಟಿಕ್ ಆಗುತ್ತೆ. ಸೊ ಟಿ ವ್ಯಾಲ್ಯೂ ಏನದ, ನಾಟ್ ಸಿಗ್ನಿಫಿಕೆಂಟ್ ಅದ, ಅಂದರೆ ಇದರಲ್ಲಿ ಯಾವುದೇ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಹೈಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತ ಅರ್ಥದು. y = β0 + b1 x1 + b2 x2. ಇವೆಲ್ಲವೂ ಕೂಡ ಚಲೋ ವೇರಿಯೇಬಲ್ಸ್ಗಳೇ, ಹೌದಾ? ಎಲ್ಲರೂ ಒಳ್ಳೆ ವಿದ್ಯಾರ್ಥಿಗಳೇ, ಬಟ್ ಯಾರೂ ಹೈಲಿ ಅದನ್ನು ಏನು ಮಾಡ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅನ್ನೋಂಥದ್ದು. ಸೊ ಅವಾಗೇನು ಗೊತ್ತಾಗುತ್ತೆ ನಮಗೆ, ಇಲ್ಲಿ ಕೋರಿಲೇಷನ್ ಅನ್ನುವಂಥ ಪ್ರಾಬ್ಲಮ್ ಅದ ಅಂತ ಗೊತ್ತಾಗ್ತದೆ. ಇನ್ನೊಂದು ವೇರಿಯನ್ಸ್ ಇನ್ಫ್ಲೇಷನ್ ಫ್ಯಾಕ್ಟರ್ ಅಂತ ಬರ್ತದೆ. ವೇರಿಯನ್ಸ್ ಇನ್ಫ್ಲೇಷನ್ ಫ್ಯಾಕ್ಟರ್ ಇದು ಭಾಳ ಇಂಪಾರ್ಟೆಂಟ್ ಆದಂಥದ್ದು. ನೆಟ್ ಮತ್ತು ಸೆಟ್ ಎಕ್ಸಾಮ್ನಲ್ಲಿ ಸಿಂಪಲ್ ಅದರದ್ದು ಫಾರ್ಮುಲಾ ಕೇಳಿದ್ದಾರೆ ನೋಡ್ರಿ, 1/1 - r². ಇದೇನು VIF, ವೇರಿಯನ್ಸ್ ಇನ್ಫ್ಲೇಷನ್ ಫ್ಯಾಕ್ಟರ್ ಅನ್ನುವಂಥದ್ದು. ವೇರಿಯಸ್ ಇನ್ಫ್ಲೇಷನ್ ಫ್ಯಾಕ್ಟರು ಇಲ್ಲಿ 1 ಇತ್ತಂದ್ರೆ ನೋ ಕೋರಿಲೇಷನು, 1 ರಿಂದ 5 ಇತ್ತಂತಂದರೆ ಮಾಡ್ರೇಟ್ ಕೋರಿಲೇಷನು, 1 ರಿಂದ 5 ಇತ್ತಂತಂದರೆ, 5 ರಿಂದ 10 ಇತ್ತಂತಂದರೆ ಹೈ ಕೋರಿಲೇಷನ್ ಅಂತ ಅರ್ಥದು. ಇದೇನು VIF ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು, ಈಸಿ ಅದ, ಬಟ್ ಏನು ಟೈಮ್ ತೊಗೊಳ್ತದೆ. ಏನು ಇಲ್ಲಿ ಆರ್ ಸ್ಕ್ವೇರ್ ಅಂತಂದ್ರೆ ಏನು, ಡಿಪೆಂಡೆಂಟ್ ವೇರಿಯೇಬಲ್ನ ಎಕ್ಸ್ಪ್ಲೇನ್ ಮಾಡತ್ತೆ ಅಂತ ಅರ್ಥ. 0.8 ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಐತಿ ಅಂತ ತಿಳ್ಕೊಡ್ರಿ, ಹೈ ಎಕ್ಸ್ಪ್ಲೇನ್ ಮಾಡೋದೈತೆ ಅಂತೇಳಿ. ಸೊ ಇದನ್ನು VIF ಒಳಗೆ ಹಾಕ್ರಿ, VIF ವೇರಿಯನ್ಸ್ ಇನ್ಫ್ಲೇಷನ್ ಫ್ಯಾಕ್ಟರ್ ಒಳಗೆ 1/1 - 0.8 ಅಂದರೆ 1/1 - 0.8 ಅಂದರೆ 0.2 ಬಂತು. 1 0.2 ಮಾಡಿದ್ರೆ 5 ಬರ್ತದೆ. ಸೊ ನಮ್ಮ ಕೋರಿಲೇಷನ್ ಏನಾಯಿತು, ಕೋರಿಲೇಷನ್ 5 ಬಂತು. 5 to 10 ನಾವೇನಂದೇವಿ, ಹೈ ಕೋರಿಲೇಷನ್ ಅಂತ ಅಂದೇವಿ, ಹೈ ಕೋರಿಲೇಷನ್. ಈಗಾಗಲೇ ಬರೋದು ತೋರಿಸಿ ನಾನು ನಿಮಗೆ. ಸೊ ಈ ರೀತಿಯಾಗಿ ಬರ್ತಾ ಹೋಗ್ತದೆ. ಸಿಂಪಲ್ ನಿಮ್ಗೆ VIF ಕಂಡು ಹಿಡಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಕ್ವಶನ್, ನೆಟ್ ಅಥವಾ ಸೆಟ್ ಒಳಗೆ ಈ ವ್ಯಾಲ್ಯೂ ಅಂತ ಕೊಡ್ತಾರೆ, r² ಅಂತ ಕೊಟ್ಟಿರ್ತಾರೆ ಕ್ವಶನ್ನಲ್ಲಿ. VIF ಕಂಡು ಹಿಡಿರಿ ಅಂತಂದ್ರೆ ಅದ್ರ ಫಾರ್ಮುಲಾ 1/1 - r² ಹಾಕಿ ಫೈನ್ ಮಾಡ್ಬೇಕು ನೀವು. ಸಿಂಪಲ್ ಅದ, ಇದು ನಿಮ್ಗೆ ಇಷ್ಟ ಅಂಡರ್ಸ್ಟ್ಯಾಂಡ್ ಇದು ಅವಶ್ಯಕತೆ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. VIF ಕೂಡ ನಾವು ಏನು ಮಾಡ್ತೀವಿ, ಮಲ್ಟಿಕೋಲಿನಿಟಿ ಪ್ರಾಬ್ಲಮನ್ನು ಫೈಂಡ್ ಮಾಡುವಾಗ, ಡಿಟೆಕ್ಷನ್ ಮಾಡುವಾಗ ಯೂಸ್ ಮಾಡ್ಕೋತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಬರೋದಾತಂತಂದರೆ ರೆಮಿಡಿಯಲ್ ಮೆಜರ್ಸ್. ಯಾವ ಉಪಕ್ರಮಗಳನ್ನು ತೆಗೆದುಕೊಂಡು ನಾವು ಈ ಒಂದು ಮಲ್ಟಿಕೋಲಿನಿಟಿ ಪ್ರಾಬ್ಲಮನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥದ್ದು. ಮೊದಲನೇದಾಗಿ ರಿಮೂವ್ 1 ವೇರಿಯೇಬಲ್. ಸಿಂಪಲ್, 1 ವೇರಿಯೇಬಲ್ನ ಕಳಿಸ್ಬಿಡೋದು. ಈಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಹೌದಾ? ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ಯದಪ್ಪ ಅಂತ, ಇನ್ಕಮ್ ಮೇಲೆ ಡಿಪೆಂಡ್ ಆಗ್ಯದ. ಹಾಗೆ ಪ್ಲಸ್ ಸ್ಯಾಲ್ರಿ 1 ತೊಗೊಂಡ್ಬಿಟ್ಟಿದ್ದೇವೆ ನಾವು, ಸ್ಯಾಲ್ರಿ ಹೆಚ್ಚಾದ್ರೆ ಇನ್ಕಮ್ ಹೆಚ್ಚಾಗ್ತದೆ. ಇವೆರಡರ ನಡುವೆ ಇಲ್ಲೇ ರಿಲೇಷನ್ಶಿಪ್ ಅದ, ಹೌದಾ? ಇನ್ನೊಂದು ಬೇಕಾದ್ರೆ ವೆಲ್ತ್ ಅಂತ ತೊಗೊಳ್ಳಿ, ವೆಲ್ತ್ ಅಂತ ತಗೊಳ್ರಿ. ಸೊ ಸ್ಯಾಲ್ರಿ ಹೆಚ್ಚಾಗಿದ್ದಕ್ಕಮ್ಮ ಬ್ಯಾಂಕ್ನಾಗ ಏನು ಮಾಡಿದ, ಸೇವ್ ಮಾಡಿದ, ಒಂದಿಷ್ಟು ಖರ್ಚು ಮಾಡಿದ. ಸೊ ಬ್ಯಾಂಕ್ನಾಗ ಸೇವ್ ಮಾಡ್ತಾನಂದ್ರೆ ಮುಂದೆ ಹೋಗಿ ಅದೇನಾಗ್ತದೆ, ಸಂಪತ್ತನ ಆಗ್ತದೆ. ಸೊ ಇವೆಲ್ಲ ಇರೋದ್ರಿಂದ ಇಂಡಿಪೆಂಡೆಂಟ್ ವೇರಿಯೇಬಲ್ ಒಂದನ್ನು ಹಾರಿಸ್ಬಿಡೋದು, ಒಂದನ್ನು ತೆಗೆದು ಬಿಡೋದ್ರಿಂದ ಏನಾಗ್ತದೆ, ನಾವು ಮಲ್ಟಿಕೋಲಿನಿಟಿ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇಟ್ಸ್ ಓನ್ಲಿ ಡಿಪೆಂಡ್ಸ್ ಆನ್ ಇನ್ಕಮ್. ಸಿಂಪಲ್, ಮುಗ್ದು ಹೋಯ್ತಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಅರ್ಥದು. ಓಕೆ, ರಿಮೂವ್ 1 ವೇರಿಯೇಬಲ್ ಆಯಿತು. ಕಂಬೈನ್ ವೇರಿಯೇಬಲ್ಸ್ ಅಂತಂದರೆ, ಈಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ನೋಡೋಣ. ಭಾಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇದೇ ಒಂದು ಎಕ್ಸಾಂಪಲ್ಸ್ ಸಾಧ್ಯ ಆಗ್ತದೆ. ಈಗ ಡೈಲಿ ವೇಜಸ್ಸು ಹಾಗೆ ವೀಕ್ಲಿ ವೇಜಸ್ ಅಂತ ತೊಗೊಳ್ಳೋದು. ವೇಜಸ್ ಇವಾಗ ಎರಡೆರಡು ಕಂಬೈನ್ ಮಾಡಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನ ವೇಜಸ್ ಮೇಲೆ ಡಿಪೆಂಡ್ ಮಾಡಿಬಿಡೋಣಲ್ಲ. ಡೈಲಿ ವೇಜಸ್ ಅಂತ ಒಂದು ವೇರಿಯೇಬಲ್ಲು, ವೀಕ್ಲಿ ವೇಜಸ್ ಅಂತ ಇನ್ನೊಂದು ವೇರಿಯೇಬಲ್ ಎಲ್ಲ ತೆಗೆದುಕೊಳ್ಳೋದಕ್ಕಿಂತ ಎರಡನ್ನೂ ಸೇರಿಸಿ ಒಂದೇ ವೇರಿಯೇಬಲ್ ಮಾಡಿಬಿಡೋದು. ಅವಾಗೇನಾಗ್ತದೆ, ಈ ಮಲ್ಟಿಕೋಲಿನಿಟಿ ಪ್ರಾಬ್ಲಮ್ಮು ಕಡಿಮೆ ಆಗ್ತದೆ. ಇನ್ಕ್ರೀಸ್ಡ್ ಸ್ಯಾಂಪಲ್ ವೇರಿಯೇಬಲ್ಸ್. ನಾವು ಸ್ಯಾಂಪಲ್ ವೇರಿಯೇಬಲ್ಸು 1,000 ಜನ ಅದಾರಪ್ಪ, ಇಲ್ಲ ಅಂತಂದರೆ 10,000 ಜನ ಅದಾರಪ್ಪ ಅಂತಂದರೆ ಅಲ್ಲಿ ನಾವು ಎಷ್ಟು ಇವುಗಳ ಮೇಲೆ ಅಧ್ಯಯನ ಮಾಡಬೇಕಪ್ಪ ಅಂತಂದ್ರೆ ನಾವು ಎಷ್ಟು ಜನ ತೊಗೊಳ್ಬೇಕು, ಒಂದು 100 ಜನ ತೊಗೊಳ್ಬೇಕು. 100 ಜನ ತೊಗೊಳ್ಬೋದೇನೋ, 10 ಜನ ತೊಗೊಂಡ್ಬಿಟ್ರೆ ಎಲ್ಲರೂ ಒಂದೇ ಥರ ಅನಿಸ್ಬಿಡ್ತಾರೆ ಅವರು. ಸೊ ಈ 10 ಜನನ ಅಧ್ಯಯನ ಮಾಡಿ ಈ 10,000 ಜನರ ಬಗ್ಗೆ ಮಾತಾಡೋದು ತಪ್ಪಾಗ್ತದೆ, ಹೌದಿಲ್ಲ? ನಾವೇನು ಮಾಡಬೇಕು, ಸ್ಯಾಂಪಲನ್ನು ಹೆಚ್ಚಿಗೆ ಮಾಡಬೇಕು. 100 ಅಥವಾ 1,000 500 ಹೆಚ್ಚಿಗೆ ಮಾಡೋದ್ರಿಂದ ಏನಾಗ್ತೈತಿ, ಒಂದೇ ಥರ ಕಾಣ್ತಕ್ಕಂಥ ವ್ಯಾಲ್ಯೂಸ್ಗಳು ಕಡಿಮೆ ಆಗ್ತಾವೆ, ಅಂದರೆ ಮಲ್ಟಿಕೋಲಿನಿಯಾರಿಟಿ ಕಡಿಮೆ ಆಗ್ತಾ ಹೋಗ್ತೈತಿ.
ಅವಾಯ್ಡ್ ಡಮ್ಮಿ ವೇರಿಯಬಲ್. ಡಮ್ಮಿ ವೇರಿಯಬಲ್ ಅಂದರೆ ನಿಮ್ಗೆ ಗೊತ್ತದನ? ಡಮ್ಮಿ ವೇರಿಯಬಲ್ ಅಂತಂತಂದರೆ ಈಗ ಕ್ವಾಂಟಿಟೇಟಿವ್ ವೇರಿಯಬಲ್ಸ್ಗಳನ್ನು ನಾವು ಅಂಕಿ ಸಂಖ್ಯೆಯಲ್ಲಿ ತೊಗೊಳ್ತೇವೆ. ಕ್ವಾಂಟಿಟೇಟಿವ್ ವೇರಿಯಬಲ್ಸ್ಗಳನ್ನು, ಕ್ವಾಂಟಿಟೇಟಿವ್ ಅಂತಂದರೆ ನಾವು ನಂಬರ್ ಮೂಲಕ ತಿಳಿಸುವಂಥ ವೇರಿಯಬಲ್ಸ್ಗಳನ್ನು ತೆಗೆದುಕೊಳ್ತೀವಿ ಅಧ್ಯಯನ ಮಾಡಲಿಕ್ಕೆ. ನಂಬರ್ ಮೂಲಕ ತಿಳಿಸಂಗಿಲ್ಲ. ಮೆನ್ ಆ್ಯಂಡ್ ವುಮೆನ್. ಈಗ ಮೆನ್ನಿಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ತಿಳ್ಸಕತ್ತೀವಿ ಅಂತಂತಂದ್ರೆ ನಾವು ಏನು ತೊಗೊಳ್ಬೇಕಲ್ಲಿ? ಮೆನ್ ಅಂತ ತೊಗೊಳಕ್ಕೆ ಬರ್ತದೆ? ಮೆನ್ ಅಂತ ನಂಬರ್ದಾಗ ಗುರ್ತಿಸಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡ್ತೀವಿ? ಮೆನ್ನಿಗೆ 1 ಅಂತ ಕೊಡ್ತೀವಿ, ವುಮೆನ್ಗೆ 0 ಅಂತ ಕೊಡ್ತೀವಿ. ಸಿಂಪಲ್. ನಾವು ರಿಗ್ರೆಷನ್ ಹಾಕಿದಾಗ y = β0 + b1x + b2x2 ಅಂತ ತೊಗೊಂಡಿವಿ ಅಂತ ಇಟ್ಕೊಳ್ರಿ. ಅವ್ರದ್ದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಇವುಗಳ ಮೇಲೆ ಡಿಪೆಂಡ್ ಆಗೈತೆ ಅಂಥೇಳಿ. ಪ್ಲಸ್ ಇಲ್ಲಿ ಮೆನ್ನು ವುಮೆನ್ನು ಅಂತೇಳಿ ನಾವು b3 1 ಅಂತ ತೊಗೊಳ್ತೀವಿ. 1 ಅಂತ ತೊಗೊಂಡಿವಿ ಅಂತಂದರೆ ಏನಾಗಿರ್ತದೆ ಅಲ್ಲಿ? 1 ಅಂತ ತೊಗೊಂಡಿವಿ ಅಂತಂದ್ರೆ ಅದು ಮೆನ್ ಬಗ್ಗೆ ಮಾತಾಡತ್ತೀವಿ ಅಂತ ಅರ್ಥ. ಈ 1 ತೆಗೆದುಕೊಳ್ಳದೆ 0 ತೊಗೊಳಕ್ಕೆ ಬರೋಂಗಿಲ್ಲ. 1 ತೆಗೆದುಕೊಂಡಿಲ್ಲ ಅಂತಂದರೆ ಏನಾಗುತ್ತದು? ವುಮೆನ್ ಬಗ್ಗೆ ಮಾತಾಡ್ತೀವಿ ಅಂತ ಅರ್ಥ. 0 ತೊಗೊಳ್ಳೋ ಅವಶ್ಯಕತೆ ಇಲ್ಲ. 1 ತೊಗೊಂಡ್ರೆ ಮೆನ್ ಬಗ್ಗೆ, 1 ತೊಗೊಂಡೇ ಇಲ್ಲ ಅಂತಂತಂದರೆ ಅದು ವುಮೆನ್ಸ್ ಬಗ್ಗೆ ಮಾತಾಡತ್ತೀವಿ ಅಂತ ಅರ್ಥ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನಾವು ಅನುಭೋಗದ ಮೇಲಿನ ಖರ್ಚನ್ನು ನೋಡುವಾಗ ಮೆನ್ ಆದ್ರೇನು ವುಮೆನ್ ಆದ್ರೇನು, ಅವ್ರು ಇನ್ಕಮ್ ತೊಗೊಂಡಿವಿ, ಅವ್ರ ಸ್ಯಾಲ್ರಿ ತೊಗೊಂಡಿವಿ, ಅಥವಾ ಅವ್ರ ಇನ್ಕಮ್ ತೊಗೊಂಡಿವಿ, ಅವ್ರ ವೆಲ್ತ್ ತೊಗೊಂಡಿವಿ, ಅವ್ರ ಕನ್ಸಂಪ್ಷನ್ ನೋಡಕತ್ತೀವಿ ನಾವು. ಅವ್ರು ಮೆನ್ನು ವುಮೆನ್ ತೊಗೊಂಡು ನಾವೇನು ಮಾಡೋದು? ಸೊ ಅವಾಗ ಏನು ಮಾಡಬೇಕು? ಡಮ್ಮಿ ವೇರಿಯಬಲ್ಗಳನ್ನು ಅವಾಯ್ಡ್ ಮಾಡಿಬಿಡ್ಬೇಕು. ಡಮ್ಮಿ ವೇರಿಯಬಲ್ಗಳನ್ನು ಅವಾಯ್ಡ್ ಮಾಡೋದ್ರಿಂದ ಏನಾಗ್ತದೆ? ಈ ಮಲ್ಟಿಕೋಲಿನಿಟಿ ಪ್ರಾಬ್ಲಮನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಇವತ್ತಿನ ಕ್ಲಾಸ್ನಾಗ ಏನು ತಿಳ್ಕೊಂಡ್ರಿ? ಭಾಳ ಸಿಂಪಲ್ ಆಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಮೀನಿಂಗ್, ನೇಚರ್, ಕಾಸಸ್, ಕಾನ್ಸಿಕ್ವೆನ್ಸಸ್, ಹಾಗೆ ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸನ್ನು ನೋಡಿದ್ರಿ. ಹಾಗೆ ಎಕನಾಮೆಟ್ರಿಕ್ಸ್ ಇನ್ನೂ ಅನೇಕ ಕ್ಲಾಸಸ್ಗಳು ನನ್ನ ಚಾನಲಲ್ಲಿ ಇದಾವೆ, ಅವನ್ನು ಕೂಡ ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.